ಬೇಸಿಕಲಿ ನಾನು ಇವ್ರನ್ನ ಕಳೆದ 4-5 ವರ್ಷದಿಂದ ನೋಡ್ತಾ ಇದ್ದೀನಿ. ಅವ್ರಿಗೆ ಹಾರ್ಟ್ ಪಂಪಿಂಗ್ ಕಡಿಮೆ ಇದೆ, ಎಜೆಕ್ಷನ್ ಫ್ರಾಕ್ಷನ್ ಅಂತ ಪಂಪಿಂಗ್. ಒಬ್ಬ ವ್ಯಕ್ತಿದು ಹಾರ್ಟ್ ಪಂಪಿಂಗ್ 50% ಮೇಲಿರಬೇಕು, ಅವ್ರು 35-40%, 30% ಈ ರೇಂಜಲ್ಲಿ ಓಡಾಡ್ತಾರೆ, ಕಮ್ಮಿ ಇದೆ. ಅದ್ರ ಜೊತೆಗೆ ಮೈಟ್ರಲ್ ವಾಲ್ವ್ ಅಂತ ಒಂದು ವಾಲ್ವ್ ಇರುತ್ತೆ ಹಾರ್ಟ್ ಒಳಗೆ, ಕವಾಟ ಅಂತ, ಆ ವಾಲ್ವ್ ಲೀಕ್ ಆಗ್ತಾ ಇತ್ತು. ಈ ವಾಲ್ವ್ ಕೆಲಸ ಏನಂದರೆ ಹಾರ್ಟಲ್ಲಿ ಬ್ಲಡ್ ಒಂದೇ ಡೈರೆಕ್ಷನಲ್ಲಿ ಹರಿಯೋಂಗೆ ಮಾಡುತ್ತದೆ. ಇವ್ರ ಕಂಡೀಷನಲ್ಲಿ ಏನಾಗ್ತಿತ್ತು ಅಂದರೆ ಮುಕ್ಕಾಲು ಭಾಗ ಮುಂದಕ್ಕೆ ಹೋಗ್ತಾ ಇತ್ತು, ಕಾಲು ಭಾಗ ಮುಂದಕ್ಕೆ ಹೋಗ್ತಾ ಇತ್ತು, ಮುಕ್ಕಾಲು ಭಾಗ ಬ್ಲಡ್ಡು ವಾಲ್ನಿಂದ ಹಿಂದಕ್ಕೆ ಬರ್ತಾಯಿತ್ತು. ವಾಲ್ ಉದ್ದೇಶ ಏನಂದರೆ ಅದು ಬ್ಲಡ್ನ ಪೂರ್ತಿ ಮುಂದೆ ಹೋಗೋಂಗೆ ಮಾಡಬೇಕು. ಇವ್ರ ಕಂಡೀಷನಲ್ಲಿ ಕಾಲು ಭಾಗ ಮಾತ್ರ ಬ್ಲಡ್ ದೇಹಕ್ಕೆ ಹೋಗ್ತಾ ಇದೆ, ಮುಕ್ಕಾಲು ಭಾಗ ಹಾರ್ಟ್ ಒಳಕ್ಕೆ ಇದಕ್ಕೆ ಪಂಪ್ ಆಗ್ತಾಯಿದೆ ಹಿಂದಿನ ಚೇಂಬರ್ಗೆ. ಸೊ ಈ ಥರದ ಪೇಷಂಟ್ಸ್ಗೆ ಲಾಂಗ್ ರನ್ ಏನಾಗುತ್ತೆ ಅಂದರೆ ಉಸಿರಾಟ ತೊಂದರೆ, ಲಾಂಗ್ ರನ್ನೆಲ್ಲ ಅವ್ರಿಗಿತ್ತು. ಇದಕ್ಕೆ ನನ್ನ ಹತ್ರ ಬಂದಿದ್ದವ್ರು ಆ್ಯಕ್ಚುಲಿ ಉಸಿರಾಟ ತೊಂದರೆ ಆಗೋದು, ಕಾಲು ಊದ್ಕೊಳ್ಳೋದು, ರಾತ್ರಿ ಮಲ್ಕೊಳಕ್ಕಾಗ್ತಿರೋದು ಫ್ಲ್ಯಾಟ್ ಆಗಿ, ಈ ಥರ ಸಮಸ್ಯೆ ಶುರು ಆಗುತ್ತೆ. ಮತ್ತು ಹಾಗೆ ಇದನ್ನು ಬಿಟ್ಟರೆ ಕ್ರಮೇಣ ಇದೇನಾಗುತ್ತೆ ಅಂದರೆ ಹಾರ್ಟ್ ಪಂಪಿಂಗ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಈಗಾಗಲೇ ಕಮ್ಮಿ ಆಗಿದೆ ಅವ್ರಿಗೆ, ಅದು ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾರ್ಟ್ ಪಂಪಿಂಗ್ ಕಡಿಮೆ ಆದರೆ ಎಲ್ಲ ರೀತಿಯಲ್ಲೂ ತೊಂದರೆ. ಒಂದು ಪದೇ ಆಸ್ಪತ್ರೆಗೆ ಬರ್ತಾರೆ, ರಿಸ್ಕು ಇರುತ್ತೆ. ಸೊ ಈ ಥರ ಸನ್ನಿವೇಶ ಒಂದು. ಈ ಥರ ಹಾರ್ಟ್ ವಾಲ್ ಲೀಕ್ ಆಗ್ತಿದ್ದಾಗ ನಮಗೆ 2 ಆಪ್ಷನ್ ಇದೆ. ಒಂದು ಲೀಕಿಂಗ್ ಸಿವಿಯರ್ ಇದ್ದರೆ, ಇವ್ರು ಸಿವಿಯರ್ ಇದ್ದರೆ ಮೆಡಿಸಿನ್ಸಲ್ಲಿ ಇದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ. ತಕ್ಕ ಮಟ್ಟಿಗೆ ಅದನ್ನು ಶಮನ ಮಾಡ್ಬೋದು ನಾವು, ಮೆಡಿಸಿನ್ಸ್ ಕೊಟ್ಟು, ಟ್ಯಾಬ್ಲೆಟ್ಸ್ ಕೊಟ್ಟು, ಇದೆಲ್ಲ ಮಾಡಿ ಅದಕ್ಕೆ ಇವ್ರಿಗೆ ಸರಿ ಹೊಂದುತ್ತೆ ಮತ್ತು ಅದರಿಂದ ಇವರಿಗೆ ಬೆನಿಫಿಟ್ ಆಗುತ್ತೆ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡು ವಿ ಎಂಬಾರ್ಕ್ ಅಂತ ಪ್ರೊಸೀಜರ್. ಅಂದರೆ ಟ್ರಾನ್ಸ್ಕ್ಯಾಥೆಟರ್ ಎಂಡ್ ಟು ಎಂಡ್ ರಿಪೇರ್ ಅಂತೀವಿ, TER. ಇದು ಮೈಟ್ರಲ್ ವಾಲ್ವ್ ಅಂತ ಏನು ಲೀಕ್ ಆಗ್ತಿರ್ತದೆ, ಎಲ್ಲಿ ಲೀಕ್ ಆಗುತ್ತೆ ಅಲ್ಲಿ ಒಂದು ಕ್ಲಿಪ್ನ ನಾವು ಅಳವಡಿಸಿ ಆ ಕ್ಲಿಪ್ ಹಾಕ್ತೀವಿ ಅಲ್ಲಿಗೆ. ಇದು ಕಾಲಿನ ಮುಖಾಂತರ ಮಾಡೋದು, ಇದು ಓಪನ್ ಆಟ್ ಏನಲ್ಲ. ಅದು ಹಾಕೋದ್ರಿಂದ ಲೀಕ್ ಆಗೋದನ್ನ ಅದು ತಡೆಯುತ್ತೆ. ಸೊ ಲೀಕ್ ಆಗೋದು ಯಾವಾಗ ಕಡಿಮೆ ಆಗುತ್ತೆ ಅಥವಾ ಸಿವಿಯರಿಟಿ ಕಡಿಮೆ ಆಗುತ್ತೆ ಅಥವಾ ನಿಂತೋಗುತ್ತೆ ಲೀಕ್ ಆಗೋದು, ಹಾರ್ಟ್ ಪಂಪಿಂಗು ಇಂಪ್ರೂವ್ ಆಗುತ್ತೆ, ಅವ್ರ ಸಿಂಪ್ಟಮ್ಸು ಇಂಪ್ರೂವ್ ಆಗುತ್ತೆ, ಪದೇ ಆಸ್ಪತ್ರೆ ಅಡ್ಮಿಟ್ ಆಗೋದು ತಪ್ಪುತ್ತೆ, ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಸೊ ಇದು ಮಾಡೋ ಉದ್ದೇಶ. ಇವರು ಕಂಡೀಷನ್ ಇದಕ್ಕೆ ಸಾಕಷ್ಟು ರೀಸನ್ಗಳಿದೆ. ಒಬ್ಬ ವ್ಯಕ್ತಿ ವಾಲ್ ಲೀಕ್ ಆಗಬೇಕಾದ್ರೆ 4-5 ಕಾರಣಗಳಿದೆ ಇಂಪಾರ್ಟೆಂಟ್. ಒಂದು, ಕೆಲವು ಪೇಷಂಟ್ಸಲ್ಲಿ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಕೇಳಿರ್ತೀರ, ರೊಮ್ಯಾಟಿಸಮ್ ಅಂತ. ರೊಮ್ಯಾಟಿಕ್ ಹಾರ್ಟ್ ಡಿಸೀಸಲ್ಲೂ ವಾಲ್ ಡ್ಯಾಮೇಜ್ ಆಗುತ್ತೆ, ಇವ್ರದ್ದು ಅದಲ್ಲ. 2ನೇ ಕಾರಣ, ಏಜ್ ಆಗ್ತಾ ವಾಲಲ್ಲಿ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿ ಲೀಕ್ ಆಗುತ್ತೆ, ಅದು 2ನೇ ಕಾರಣ. 3ನೇ ಕಾರಣ, ಕೆಲವರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಆ ವಾಲ್ ಡ್ಯಾಮೇಜ್ ಆಗುತ್ತೆ. ಹಾರ್ಟ್ ಅಟ್ಯಾಕಿಂದ ಪ್ಯಾಪಿಲರಿ ಮಸಲ್ ಡಿಸ್ಫಂಕ್ಷನ್ ಅಂತೀವಿ, ಆವಾಗಲೂ ಲೀಕ್ ಆಗುತ್ತೆ, 3ನೇ ಕಾರಣ. ಇವ್ರ ಕಂಡೀಷನಲ್ಲಿ ಲೀಕ್ ಆಗೋದಕ್ಕೆ ಕಾರಣ ಏನಂದರೆ ಇವ್ರದ್ದು ಹಾರ್ಟ್ ಎನ್ಲಾರ್ಜ್ ಆಗಿತ್ತು, ಲೆಫ್ಟ್ ವೆಂಟ್ರಿಕಲ್ ಎನ್ಲಾರ್ಜ್ ಆದಾಗ ಆ ವಾಲ್ ಒಂದಕ್ಕೆ ಟಚ್ ಆಗಕ್ಕೆ ಕೊಡಲ್ಲ, ದೂರ ಆಗುತ್ತೆ. ಸೊ ಆ ಸ್ಪೇಸಲ್ಲಿ ಬ್ಲಡ್ ಲೀಕ್ ಆಗುತ್ತೆ. ಸೊ ಇದು ಇವ್ರದ್ದು ಆಗೋದಕ್ಕೆ ಕಾರಣ ಫಂಕ್ಷನಲ್ ಅಂತ ಹೇಳಲಿಕ್ಕೆ. ಏನು ಏಜು ಯಾರು ಇವ್ರದ್ದು ಶೀಸ್ ನಿಯರಿಂಗ್ 70 ನಿಯರಿಂಗ್ 70 ನಿಯರಿಂಗ್. ಸೊ ಎಲ್ಲ ರೀತಿಯಲ್ಲೂ ಡೂಯಿಂಗ್ ಓಪನ್ ಸರ್ಜಿಕಲ್ ಪ್ರೊಸೀಜರ್ ವಾಸ್ ರಿಸ್ಕಿ ಅವರ ಸನ್ನಿವೇಶದಲ್ಲಿ. ಸೊ ನಾವು ಇದನ್ನು ಆಯ್ಕೆ ಮಾಡಿದ್ವಿ. ಈಗ ಮಾಡಿ ಆಲ್ಮೋಸ್ಟ್ 1 ತಿಂಗಳಾಯ್ತು. ಯು ಕ್ಯಾನ್ ಸಿ ಈಗ ಇಷ್ಟು ದಿನ ಇದು US ಬರೋದು ಮೇಡಮ್, ಇಂಡಿಯಾದಲ್ಲಿ ಇರಲಿಲ್ಲ. ಪಕ್ಕ ಇವತ್ತು ನೀವು ಯಾವುದೇ ಒಂದು ಮೆಡಿಕಲ್ ಡಿವೈಸ್ ತಗೊಳ್ಳಿ, 90% ಆರ್ ಇಂಪೋರ್ಟೆಡ್. ಅದು ಸರ್ ಈಗ ಕ್ರಮೇಣ ಬದಲಾವಣೆ ಆಗ್ತಿದೆ. ಈಗ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಇಂಥದ್ದೆಲ್ಲ. ಅದರ್ವೈಸ್ ನೀವು 10 ಮೆಡಿಕಲ್ ಡಿವೈಸ್ ನೋಡಿದ್ರೆ ಇವತ್ತು ಇಂಡಿಯಾದಲ್ಲಿ 9 ಇಂಪೋರ್ಟೆಡ್, 1 ಇಂಡಿಯನ್ ಇರುತ್ತೆ. ಈಗ ಲಾಸ್ಟ್ ಫ್ಯೂ ಇಯರ್ಸ್ ದ ಟ್ರೆಂಡ್ ಈಸ್ ಚೇಂಜಿಂಗ್. ಇಂಡಿಯನ್ ಕಂಪ್ನೀಸ್ ಆರ್ ಕಮಿಂಗ್ ಔಟ್ ಆ್ಯಂಡ್ ಇನೋವೇಟಿಂಗ್. ಸೊ ಇಲ್ಲೇ ತಯಾರಾಗ್ತದೆ ಆ್ಯಂಡ್ ದೇ ಆರ್ ಪಾರ್ ವಿತ್ ಹೊರಗಡೆ ಏನು ತಯಾರಾಗುತ್ತೆ ಅದರ ಕ್ವಾಲಿಟಿ ವೈಸ್ ಆ್ಯಂಡ್ ಸೇಫ್ಟಿ ವೈಸ್ ದೇ ಆರ್ ಪಾರ್ ವಿತ್. I am feeling fine. Actually, I can see the improvement by the day. And even before I was very active. The heart was telling some stories, but as a person I'm very active. Now I'm doing it with ease, and doctor had told us as you move ahead, you will see that the ejection fraction will increase. Right now I think it's 45. So I should see some 50-55 if I touch. I'm happy and feel it's worth it. What are the post-surgical measures that you are taking, madam? Nothing. Like I'm eating the normal diet, that we are very careful about what we eat. So not very fatty substances and things like that. So a lot of fruits and vegetables in our diet. We go for walks. As such, I'm a very active person. From morning 6:30 I'm active. Then again 2 to 5 rest. Then again 5 to 9 I'm active. So, and main thing is doctor had told me first time when I came
came that I